ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನಾಗಲಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾವಾಗ ನಿಮ್ಮ ಮೊಬೈಲಲ್ಲಿ ಈ ಒಂದು ರೀಡಿಂಗ್ನ ನೋಡ್ತೀರಾ ಆವಾಗ ನಿಮಗೆ ರೆಸೊನೇಟ್ ಆಗುವಂಥದ್ದು. ಓಕೆ, ಸೊ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ. ಓಕೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಫೋಟೋ ಇದ್ದರೆ ನೋಡಿ. ಆ್ಯಂಡ್ ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಎಸ್, ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಈಗ ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನಾಗಲಿದೆ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, ನಿಮ್ಮ ಪರ್ಸನಿಂದ ಒಂದು ಕಮಿಟ್ಮೆಂಟ್ ಸಿಗುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ನೀವಿಲ್ಲಿ ತುಂಬ ಜನ ಮದುವೆಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ನಿಮ್ಮ ಪಾರ್ಟ್ನರ್ ಜೊತೆ ಮದುವೆ ಆಗಬೇಕು, ಒಂದು ಎಂಗೇಜ್ಮೆಂಟ್ ಮಾಡ್ಕೊಳ್ಬೇಕು, ಅಥವಾ ನಿಮ್ಮ ಪಾರ್ಟ್ನರಿಂದ ಒಂದು ಕಮಿಟ್ಮೆಂಟ್ ಸಿಗಬೇಕು ಅಂತ ಇಲ್ಲಿ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಪರ್ಸನ್ನಿಂದ ಎಲ್ಲೋ ಒಂದು ಕಡೆ ಕಮಿಟ್ಮೆಂಟ್ ಸಿಗುವಂಥದ್ದು, ಅಥವಾ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ನ ಒಪ್ಸೋವಂಥ ಪ್ರಯತ್ನನ ನಿಮ್ಮ ಪಾರ್ಟ್ನರ್ ಇಲ್ಲಿ ಮಾಡ್ತಾ ಇದ್ದಾರೆ ಅಥವಾ ನೀವು ಮಾಡ್ತಾ ಇದ್ದೀರಾ. ಅದೆಲ್ಲೋ ಒಂದು ಕಡೆ ಸಕ್ಸಸ್ ಆಗುವಂಥದ್ದು ಕಾಣಿಸ್ತಾ ಇದೆ. ಪೇರೆಂಟ್ಸ್ ಒಪ್ಪಿಗೆ ಸಿಗುವಂಥದ್ದಾಗಿರ್ಬೋದು. ಓಕೆ, ನಿನ್ನಿಷ್ಟದಂತೆ ಮದುವೆ ಆಗು ಅಂತ ಹೇಳುವಂಥದ್ದು ನಿಮ್ಮ ಪೇರೆಂಟ್ಸ್ ಇರ್ಬೋದು, ನಿಮ್ಮ ಪಾರ್ಟ್ನರ್ ಪೇರೆಂಟ್ಸ್ ಇರ್ಬೋದು. ಎಸ್, ಒಂದು ಹ್ಯಾಪಿ ಬಿಗ್ ಚೇಂಜಸ್ ಅನ್ನೋದನ್ನು ನಿಮ್ಮ ಒಂದು ಏನು ರಿಲೇಶಿಪ್ಪಲ್ಲಿ ನೋಡ್ತೀರಾ ಅಂತಲೇ ಹೇಳ್ಬೋದು. ಬಿಗ್ ಚೇಂಜಸ್ ಆಗ್ತಾ ಇದೆ. ಓಕೆ, ಇಲ್ಲಿ ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ಸ್ನ ಇಟ್ಕೊಂಡಿದ್ದೀರಾ ನಿಮ್ಮ ಪಾರ್ಟ್ನರ್ ಜೊತೆಗೆ. ಓಕೆ, ಕರೆಂಟ್ ಸಿಚುವೇಶನ್ ನೀವು ಸಪ್ರೇಷನಲ್ಲಿದ್ದೀರಾ ಅಂತೇಳಿ ಕಾಣಿಸ್ತಾ ಇದೆ. ಮದುವೆವರೆಗೆ ಹೋಗಿದೆ ನಿಮ್ಮ ರಿಲೇಶಿಪ್. ಇವಾಗ ಎಲ್ಲೋ ಒಂದು ಕಡೆ ಬೇಡ ಅಂತ ಹೇಳಿ ಬಂದಿರೋಂಥ ಮಾತು ಕಾಣಿಸ್ತಾ ಇದೆ. ಇಲ್ಲಿ ಕ್ಯಾನ್ಸಲ್ ಮಾಡೋಣ, ಮದುವೆ ಕ್ಯಾನ್ಸಲ್ ಮಾಡ್ಕೊಳ್ಳೋಣ, ಅಥವಾ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋಣ, ಅಥವಾ ರಿಲೇಶಿಪ್ನ ಸ್ಟಾಪ್ ಮಾಡೋಣ, ಈ ಥರದೆಲ್ಲ ಮಾತುಕತೆ ನಡೆದಿದೆ. ರೀಸೆಂಟ್ 1 ವೀಕ್ ಅಥವಾ 10 ಡೇಸ್ 15 ಡೇಸಲ್ಲಿ ಈ ಥರ ಸಿಚುವೇಶನ್ನ ನೀವು ನೋಡಿದ್ದೀರಾ. 1 ಮಂತ್ ಆಗಿರ್ಬೋದು, 3 ಮಂತ್ ಆಗಿರ್ಬೋದು, 4 ಮಂತ್ ಆಗಿರ್ಬೋದು, ಕೆಲವೊಬ್ರಿಗೆ ಈ ಥರ ಸಿಚುವೇಶನ್ ನೋಡಿ. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ಫೀಲಿಂಗ್ಸ್, ಅವರು ಮನಸ್ಫೂರ್ತಿಯಾಗಿ ನಿಮ್ಮ ಹತ್ರ ಅವರು ಆ ಮಾತನ್ನ ಹೇಳಿಲ್ಲ. ಅವ್ರ ಮನಸ್ಸಲ್ಲಿ ಪ್ರೀತಿ ಇದೆ, ಬಟ್ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಒಪ್ತಾ ಇಲ್ಲ, ದೆನ್ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ, ಕರೆಕ್ಟಾಗಿ ಈ ಒಂದು ರಿಲೇಶಿಪ್ಪಲ್ಲಿ ಏನು ಮಾಡಬೇಕು ಅನ್ನೋ ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್ ಇದೆ ಅಂತ ಹೇಳಿ ಆ ಮಾತನ್ನು ನಿಮ್ಮ ಹತ್ರ ಹೇಳಿದ್ದಾರೆ. ಬಟ್ ನಿಮ್ಮ ಮೇಲೆ ಇನ್ನೂ ಕೂಡ ಆ ಪ್ರೀತಿ ಭಾವನೆನ ಇನ್ನೂ ಅವರು ಜೋಪಾನವಾಗಿ ಇಟ್ಕೊಂಡಿದ್ದಾರೆ. ಓಕೆ, ಸೊ ಎಸ್, ಪ್ರತಿ ಕ್ಷಣ ಅವ್ರು ನಿಮ್ಮ ನೆನಪಲ್ಲೇ ಇದ್ದಾರೆ. ನಿಮ್ಮ ಜೊತೆ ಮಾತಾಡಿದಂಥ ಮಾತುಗಳಿರ್ಬೋದು, ನಗುವಿನ ಕ್ಷಣ ಆಗಿರ್ಬೋದು. ಓಕೆ ಓಕೆ, ಅದೆಲ್ಲದನ್ನು ಅವರಿಲ್ಲಿ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೆಲವೊಬ್ಬರು ರಿಲೇಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಬಂದುಬಿಟ್ಟು ಇಲ್ಲಿ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಅವರು ಮಜಾ ತಗೊಳ್ತಿದ್ದಾರೆ ಅಂತೇಳಿ ಕಾಣಿಸ್ತಾ ಇದೆ ಇಲ್ಲಿ ಕೆಲವೊಬ್ಬರು ರಿಲೇಶಿಪ್ಪಲ್ಲಿ. ಓಕೆ, ಥರ್ಡ್ ಪಾರ್ಟಿ ಇನ್ವಾಲ್ವ್ ಆದಮೇಲೆ ಅವರಿಲ್ಲಿ ನೀವಿಬ್ಬರನ್ನ ಸಪ್ರೇಷನ್ ಮಾಡಿ ದೂರ ಮಾಡಿಬಿಟ್ಟು ಅವರಿಲ್ಲಿ ಹ್ಯಾಪಿಯಾಗಿದ್ದಾರೆ ಅಂಥೇಳಿ ಕಾಣಿಸ್ತಿದೆ. ಬಟ್ ಇಲ್ಲಿ ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾರೇ ನಿಮ್ಮನ್ನು ಸಪ್ರೇಷನ್ ಮಾಡಲಿಕ್ಕೆ ಬಂದ್ರೂ, ಸಪ್ರೇಷನ್ ಮಾಡಿದ್ರೂ ಬಟ್ ಅದಾಗಲ್ಲ. ಓಕೆ, ನಿಮ್ಮಿಬ್ಬರ ಒಂದು ರಿಲೇಶಿಪ್ ಇಲ್ಲಿ ತುಂಬ ತುಂಬ ತುಂಬಾ ಸ್ಟ್ರಾಂಗ್ ಆಗಿದೆ. ಯಾಕಂದರೆ ನಿಮ್ಮ ಕನೆಕ್ಷನ್ ಆ ಥರ ಇದೆ. ಇಲ್ಲಿ ಸೋಲ್ಮೇಟ್ ಕನೆಕ್ಷನ್ ಇರ್ಬೋದು, ನಿಮ್ಮಿಬ್ಬರದ್ದು ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾ ಸ್ಟ್ರಾಂಗ್ ರಿಲೇಶಿಪ್ ಇದೆ ಇಲ್ಲಿ. ಓಕೆ, ಸೊ ಯಾರು ಬಂದರೂ ಕೂಡ ನಿಮ್ಮನ್ನು ದೂರ ಮಾಡಲಿಕ್ಕಾಗಲ್ಲ. ಮತ್ತೆ ಮತ್ತೆ ನೀವು ಒಂದಾಗ್ತೀರಾ, ರೀಕನೆಕ್ಟ್ ಆಗ್ತೀರಾ. ಓಕೆನಾ, ಬ್ಯೂಟಿಫುಲ್ ರಿಲೇಶಿಪ್ ಅಂತಲೇ ಹೇಳ್ಬೋದು. ಏನು ಹೇಳ್ಬೋದು, ಒಂದು ಎಮೋಷ್ನಲ್ ಇಲ್ಲಿ ಕಾಣಿಸ್ತಿದೆ. ಎಮೋಷ್ನಲ್ ವ್ಯಕ್ತಿ ಇಲ್ಲಿ ನಿಮ್ಮನ್ನು ಒಂದು ಕ್ಷಣನೂ ಕೂಡ ಮಿಸ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ದಿರೋಂಥ ವ್ಯಕ್ತಿ. ತುಂಬ ಎಮೋಷ್ನಲ್, ತುಂಬಾ ಕಣ್ಣೀರು ಹಾಕ್ತಾರೆ, ನಿಮಗೋಸ್ಕರ ಕಣ್ಣೀರು ಹಾಕ್ತಾರೆ ಆ ವ್ಯಕ್ತಿ. ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವರು ನಿಮಗೋಸ್ಕರ ಕಣ್ಣೀರು ಹಾಕುವಂಥ ವ್ಯಕ್ತಿ. ಮದರ್ ಲವ್ ಅಂತಲೇ ಹೇಳ್ಬೋದು, ಅನ್ಕಂಡೀಷ್ನಲ್ ಲವ್ ಅಂತಲೇ ಹೇಳ್ಬೋದು. ನಿಮ್ಮ ರಿಲೇಶನ್ಶಿಪ್ಪಲ್ಲಿರುವಂಥ ಪ್ರೀತಿ
ಅನ್ಕಂಡೀಷ್ನಲ್ ಲವ್ ಆಗಿದೆ. ಓಕೆ, ನಿಮ್ಮ ಪರ್ಸನ್ನ ನೀವು ಟ್ರೂ ಲವ್ ಅಂದರೆ ಕಣ್ಮುಚ್ಚಿ ಅವ್ರನ್ನ ನಂಬೋದು, ನೀವು ನಂಬಿಕೆಗೆ ಅರ್ಹರಾಗಿರೋಂಥ ವ್ಯಕ್ತಿ ಇಲ್ಲಿ. ಓಕೆನಾ? ತುಂಬ ಜನಕ್ಕೆ ಇಲ್ಲಿ ಟ್ರಸ್ಟ್ ಇಶ್ಯೂಸು ಆಗ್ತಾ ಇದೆ. ನಾನು ಈ ವ್ಯಕ್ತಿನ ಹೇಗೆ ನಂಬಬೇಕು, ಒಂದೊಂದ್ಸಲ ಒಂದೊಂಥರ ರಿಯಾಕ್ಟ್ ಮಾಡ್ತಾರೆ, ಹೇಗೆ ನಂಬಬೇಕು ಈ ವ್ಯಕ್ತಿನ ಅನ್ನೋದು ನಿಮ್ಮ ಒಂದು ಮೈಂಡಲ್ಲಿ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಅವರು ಒಂದೊಂದ್ಸಲ ಒಂದೊಂಥರ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ತುಂಬಾ ಮೂಡ್ ಸ್ವಿಂಗ್ಸ್ ಆಗ್ತಿದೆ, ಇಲ್ಲಿ ಟೆನ್ಷನ್ಸ್ ಇದೆ, ಕನ್ಫ್ಯೂಷನ್ಸ್ ಇದೆ. ನಿಮ್ಮ ಜೊತೆ ಒಂದೊಂದು ಟೈಮಲ್ಲಿ ಒಂದೊಂಥರ ಬಿಹೇವ್ ಮಾಡ್ತಾ ಇದ್ದಾರೆ. ಅವರ ಫೀಲಿಂಗ್ಸನ್ನ, ಅವರ ಒಂದು ಸಿಚುವೇಶನ್ನ ನೀವು ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿದೆ. ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್, ನನ್ನ ಬಗ್ಗೆ ನೀನು ಸ್ವಲ್ಪ ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಪಡು, ನನ್ನನ್ನು ಸ್ವಲ್ಪ ನನ್ನ ಬಗ್ಗೆನೂ ಯೋಚನೆ ಮಾಡಿ ನನ್ನ ಸಿಚುವೇಶನ್ನ ನೀನು ಅರ್ಥ ಮಾಡ್ಕೊ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ವಾಟರ್ ಸೈನ್, ಕರ್ಕಾಟಕ ರಾಶಿ, ಮೀನರಾಶಿ, ವೃಶ್ಚಿಕ ರಾಶಿ. ಇಲ್ಲಿ ಓಕೆ, ಇಲ್ಲಿ ನಿಮ್ಮ ಪಾರ್ಟ್ನರ್ ರಾಶಿ ಆಗಿರ್ಬೋದು ಅಥವಾ ನಿಮ್ಮ ರಾಶಿ ಆಗಿರ್ಬೋದು ಇದು. ಹಾಗೆಯೇ ವಾಟರ್ ಸೈನಿಗೆ ಮ್ಯಾಚ್ ಆಗಿಬಿಟ್ಟು ಫೈರ್ ಸೈನ್. ಇಲ್ಲಿ ಕೋಪ ಜಾಸ್ತಿ, ನಿಮ್ಮ ಪಾರ್ಟ್ನರಿಗಿರ್ಬೋದು ನಿಮಗಿರ್ಬೋದು, ತುಂಬ ಕೋಪ, ಮೂಗಿನ ತುದಿಲೆ ಕೋಪ ಹೇಳೋ ಹಾಗೆ. ಓಕೆ, ತುಂಬ ಕೋಪ ಮಾಡ್ಕೊಳ್ತೀರಾ. ಬಟ್ ಇಲ್ಲಿ ಏನಂತ ಹೇಳಿದ್ರೆ, ಅವರು ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವ್ರ ಮುಂದೆ ನಿಮ್ಮ ಕೋಪ ತುಂಬ ಹೊತ್ತು ಇರಲ್ಲ ಅಂತ ಹೇಳಿ ಕಾಣಿಸುತ್ತೆ. ಅವರು ಸಮಾಧಾನ ಮಾಡಿಬಿಡ್ತಾರೆ ನಿಮ್ಮನ್ನು. ಎಷ್ಟೇ ಕೋಪದಲ್ಲಿ ನೀವಿದ್ರೂ ಅವ್ರಿಗೆ ಗೊತ್ತಿದೆ ನಿಮ್ಮನ್ನು ಹೇಗೆ ಕೂಲ್ ಮಾಡಬೇಕು, ನಿಮ್ಮನ್ನು ಹೇಗೆ ತಣ್ಣ ಮಾಡಬೇಕು ಅಂತ ಹೇಳಿ. ಓಕೆ, ಇಲ್ಲಿ ಬ್ಯೂಟಿಫುಲ್ ಆಗಿರೋಂಥ ರಿಲೇಶನ್ಶಿಪ್ ಅಂತಲೇ ಹೇಳ್ಬೋದು. ಮೇಷರಾಶಿ, ಸಿಂಹರಾಶಿ, ಧನಸ್ಸು ರಾಶಿಯವರ ಪ್ರೆಸೆನ್ಸ್ ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ನೀವೆಷ್ಟೇ ಅವ್ರ ಮೇಲೆ ಕೋಪ ಮಾಡ್ಕೊಂಡ್ರು, ಜಗಳ ಮಾಡ್ಕೊಂಡ್ರು, ಅಥವಾ ಅವರಿಗೆ ನೀವು ಎಷ್ಟೇ ಬೈದ್ರೂ ಕೂಡ ಅವರು ನಿಮಗೆ ಗೊತ್ತಿದೆ ನಿಮ್ಮನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಿಮ್ಮ ಪಾರ್ಟ್ನರಿಗೆ ಗೊತ್ತಿದೆ. ನೈಸ್. ಎಸ್, ಇಲ್ಲಿ ಮುಂದೆ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಒಂದು ಬಿಗ್ ಚೇಂಜಸ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಕೆಲವೊಬ್ಬರಿಗೆ 6 months, 8 months, 4 weeks, 3 weeks, ಓಕೆ 3 days, ಕೆಲವೊಬ್ಬರಿಗೆ 3 days ಇಲ್ಲಿ ಕಾಣಿಸ್ತಾ ಇದೆ. ಕಾಲಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ 1 weekಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್, ಓಕೆ. 8 ಅನ್ನೋಂಥ ನಂಬರ್ ಇಲ್ಲಿ ತುಂಬಾ ಆ್ಯಪ್ಟ್ ಆಗ್ತಿದೆ. 8 ನಂಬರ್ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. 8 hours ಆಗಿರ್ಬೋದು, 8 minutes ಆಗಿರ್ಬೋದು, ಓಕೆ 8 days ಆಗಿರ್ಬೋದು, 8 months ಆಗಿರ್ಬೋದು. ಓಕೆ, 555 ಈ ಒಂದು ನಂಬರ್ನ ನೀವು ನೋಡ್ತಾ ಇದ್ದೀರಾ. ಎಸ್, ಓಕೆ. ಏಂಜಲ್ ಇದಕ್ಕೇನು ಗೈಡ್ ಮಾಡ್ತಾರೆ ಅನ್ನೋದನ್ನು ಚೆಕ್ ಮಾಡೋಣ. Please angel, please guide me. ಓಕೆ, ಇದಕ್ಕೆ ಏಂಜಲ್ ಹೇಳ್ತಾ ಇದ್ದಾರೆ, ನಾಟ್ ದ ರೈಟ್ ಟೈಮ್. ಈ ಒಂದು ಟೈಮಲ್ಲಿ ನಿಮಗೆ ನಿಮ್ಮ ಪಾರ್ಟ್ನರಿಂದ ಕಮಿಟ್ಮೆಂಟ್ ಸಿಗುವಂಥದ್ದು, ಅಥವಾ ಈ ಒಂದು ಟೈಮಲ್ಲಿ ನೀವು ಯಾವುದೇ ಕೆಲಸನೂ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ದುಡುಕಿನ ನಿರ್ಧಾರನ ತಗೊಳ್ಬೇಡಿ, ಡೋಂಟ್ ಸ್ಟಾಪ್. ದುಡುಕಿನ ನಿರ್ಧಾರ ತಗೊಳ್ಬೇಡಿ, ದುಡುಕಿ ನಿರ್ಧಾರ ತಗೊಂಡು ಇಲ್ಲಿ ಲೈಫನ್ನು ಹಾಳು ಮಾಡ್ಕೊಬೇಡಿ ಅಂತ ಇಲ್ಲಿ ಏಂಜಲ್ ಹೇಳ್ತಿದ್ದಾರೆ. ಓಕೆ, ಈ ಒಂದು ರಿಲೇಶನ್ಶಿಪ್ಪಲ್ಲಿ ನೀವು ಏನೇ ನಿರ್ಧಾರ ತಗೊಳ್ಲಿಕ್ಕಿದ್ರೂ ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ಓಕೆ, ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್, ಡೆಫಿನೆಟ್ಲಿ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ನಿಮ್ಮ ಲೈಫಲ್ಲಿ ಏನೋ ಒಂದು ಬದಲಾವಣೆ ಆಗುವಂಥದ್ದು, ಅಥವಾ ನಿಮ್ಮ ಪಾರ್ಟ್ನರಿಂದ ಏನಾದರೂ ಒಂದು ಬದಲಾವಣೆ ಆಗುವಂಥದ್ದು ಚಾನ್ಸಸ್ ಇಲ್ಲಿ ಕಾಣಿಸ್ತಿದೆ. ನೋ ನೀಡ್ ಟು ವರಿ. ಈಗಿನ ಕ್ಷಣ ನಿಮಗೆ ಟೆನ್ಷನ್ ಆಗಿರ್ಬೋದು, ಈಗಿನ ಕ್ಷಣ ನಿಮಗೆ ಬೇಸರ ಕೊಡ್ತಿರ್ಬೋದು, ಈ ಒಂದು ಕ್ಷಣ ನಿಮಗೆ ಹರ್ಟ್ ಮಾಡ್ತಿರ್ಬೋದು. ಓಕೆ, ಸೊ ಇದೇ ಕ್ಷಣ ನಿಮ್ಮ ಲೈಫ್ ಲಾಂಗ್ವರೆಗೆ ಇರಲ್ಲ. ಈ ಒಂದು ಕ್ಷಣ ನಿಮಗೆ ಚೇಂಜಸ್ ಆಗುತ್ತೆ. ನೋ ನೀಡ್ ಟು ವರಿ, ಟೆನ್ಷನ್ ಮಾಡ್ಕೊಂಬೇಡಿ. ಇದೆಲ್ಲ ಸಿಚುವೇಶನ್ಸ್, ಈಗೆಲ್ಲ ಏನೆಲ್ಲ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಿದ್ದೀರಾ, ಆ ಎಲ್ಲ ಪ್ರಾಬ್ಲಮ್ಸ್ಗಳು ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಥವಾ ಫ್ಯೂ ವೀಕ್ಸಲ್ಲಿ ಅಥವಾ ರೈಟ್ ಟೈಮಲ್ಲಿ ಎಲ್ಲದೂ ಕೂಡ ಚೇಂಜಸ್ ಆಗುತ್ತೆ. ನೋ ನೀಡ್ ಟು ವರಿ. ಎಷ್ಟು ನೀವು ಟೆನ್ಷನ್ ಮಾಡ್ಕೊಳ್ತೀರಾ, ನಿಮ್ಮ ಲೈಫಲ್ಲಿ ಇನ್ನೂ ಪ್ರಾಬ್ಲಮ್ಸ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ಹಾಗಾಗಿ ಟೆನ್ಷನ್ ಮಾಡ್ಕೊಂಬಿಡಿ, ವರಿ ಮಾಡ್ಕೊಂಬಿಡಿ. ಈ ಥರ ಸಿಚುವೇಶನ್ ಆಯ್ತಲ್ಲ, ಈ ಥರ ನಾನು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀನಲ್ಲ, ಟೆನ್ಷನ್ ಮಾಡ್ಕೊಂಬಿಡಿ. ಯಾಕಂದರೆ ಆ ಪ್ರಾಬ್ಲಮ್ಸ್ನ ನಿಮಗೆ ಫೇಸ್ ಮಾಡಲಿಕ್ಕೆ ಕೆಪಾಸಿಟಿ ಇದೆ ಅಂತಲೇ ನಿಮಗೆ ದೇವರು ನಿಮಗೆ ಕೊಟ್ಟಿರೋಂಥ ಪ್ರಾಬ್ಲಮ್ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇದೇ ಪ್ರಾಬ್ಲಮ್ ನಿಮ್ಮ ಲೈಫ್ ಲಾಂಗ್ ಇರಲ್ಲ. ಆ ಪ್ರಾಬ್ಲಮಿಂದ ನೀವು ಹೊರಗೆ ಬಂದೇ ಬರ್ತೀರಾ. ಬಟ್ ಈ ಟೈಮಲ್ಲಿ ನೀವು ಆ ಪ್ರಾಬ್ಲಮ್ನ, ಆ ಸಿಚುವೇಶನ್ನ ನೀವು ಎದುರಿಸಬೇಕಾಗಿದೆ. ಎದುರಿಸೋಂಥ ಧೈರ್ಯ ಕೂಡ ನಿಮಗೆ ಏಂಜಲ್ ಅಥವಾ ಗಾಡ್, ನೀವು ನಂಬಿರೋಂಥ ದೇವರು ನಿಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ
ಆ ಪ್ರಾಬ್ಲಮ್ನ ನೀವು ಫೇಸ್ ಮಾಡಿಕೊಂಡು ಹ್ಯಾಪಿಯಾಗಿರೋಂಥ ಸಿಚುವೇಶನ್ನ ನೀವು ಫೀಲ್ ಮಾಡ್ತೀರಾ, ಅದನ್ನು ನೀವು ನಿಮ್ಮ ಲೈಫಲ್ಲಿ ಎಂಜಾಯ್ ಮಾಡ್ತೀರಾ. ಓಕೆನಾ? ಸೊ ಹಾಗಾಗಿ ನೋ ನೀಡ್ ಟು ವರಿ, ವಿತ್ ಇನ್ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಬದಲಾವಣೆನ ನಿಮ್ಮ ಲೈಫಲ್ಲಿ ನೋಡ್ತೀರಾ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.